ಮೊದಲನೆಯ ಪ್ರಶ್ನೆ, ಮಸಾಲೆಗಳ ರಾಣಿ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಏಲಕ್ಕಿ, ಬಿ ಲವಂಗ, ಸಿ ಮೆಣಸು, ಡಿ ಚಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಲಕ್ಕಿ. ಎರಡನೆಯ ಪ್ರಶ್ನೆ, ವಿಶ್ವ ಹುಲಿ ದಿನ ಯಾವಾಗ? ಎ 29ನೇ ಜುಲೈ, ಬಿ 15ನೇ ಮಾರ್ಚ್, ಸಿ 8ನೇ ಏಪ್ರಿಲ್, ಡಿ 21ನೇ ಏಪ್ರಿಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 29ನೇ ಜುಲೈ. ಮೂರನೆಯ ಪ್ರಶ್ನೆ, ಪೈಲ್ಸ್ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು? ಎ ಸಪೋಟ ಹಣ್ಣು, ಬಿ ಸೇಬೆ ಹಣ್ಣು, ಸಿ ದ್ರಾಕ್ಷಿ, ಡಿ ಆರೆಂಜ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಬೆ ಹಣ್ಣು. ನಾಲ್ಕನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಎ ಗಂಗಾ ನದಿ, ಬಿ ನೇತ್ರಾವತಿ ನದಿ, ಸಿ ಯಮುನಾ ನದಿ, ಡಿ ಬ್ರಹ್ಮಪುತ್ರ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ. ಐದನೆಯ ಪ್ರಶ್ನೆ, ಹೆಚ್ಚು ಚಹಾವನ್ನು ಉತ್ಪಾದಿಸುವಂತಹ ದೇಶ ಯಾವುದು? ಎ ಜಪಾನ್, ಬಿ ಚೈನಾ, ಸಿ ಅಮೆರಿಕ, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚೈನಾ. ಆರನೆಯ ಪ್ರಶ್ನೆ, ಮಾನವನ ಶರೀರದಲ್ಲಿ ಶೇಕಡ ಎಷ್ಟು ಭಾಗ ನೀರಿನಿಂದ ಕೂಡಿದೆ? ಎ 60%, ಬಿ 75%, ಸಿ 90%, ಡಿ 85%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 60%. ಏಳನೆಯ ಪ್ರಶ್ನೆ, ತೆಂಗಿನ ಮರ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಎ ರಷ್ಯಾ, ಬಿ ಮಾಲ್ಡೀವ್ಸ್, ಸಿ ಅಮೆರಿಕ, ಡಿ ಕೆನಡಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಲ್ಡೀವ್ಸ್. ಎಂಟನೆಯ ಪ್ರಶ್ನೆ, ಹೆಚ್ಚು ಬಿಸ್ಕೆಟ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಎ ಹೃದಯಾಘಾತ, ಬಿ ಬಿಪಿ, ಸಿ ಮಧುಮೇಹ ಸಮಸ್ಯೆ, ಡಿ ಅಜೀರ್ಣ ವ್ಯವಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ ಸಮಸ್ಯೆ ಬರಬಹುದು. ಒಂಬತ್ತನೆಯ ಪ್ರಶ್ನೆ, ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬೆಳೆಯುವಂತಹ ಏಕೈಕ ದೇಶ ಯಾವುದು? ಎ ರಷ್ಯಾ, ಬಿ ಮಾಲ್ಡೀವ್ಸ್, ಸಿ ಅಮೆರಿಕ, ಡಿ ಇಂಡೋನೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂಡೋನೇಷಿಯಾ. ಹತ್ತನೆಯ ಪ್ರಶ್ನೆ, ಹೆಚ್ಚು ನವಣೆ ಸೇವನೆ ಮಾಡುವುದರಿಂದ ಯಾವ ತೊಂದರೆ ಉಂಟು ಮಾಡುತ್ತದೆ? ಎ ರಕ್ತಹೀನತೆ, ಬಿ ಹೊಟ್ಟೆ ಉಬ್ಬರ, ಸಿ ಬಿಪಿ ಸಮಸ್ಯೆ, ಡಿ ವಾತರೋಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಾತರೋಗ. 11ನೆಯ ಪ್ರಶ್ನೆ, ಹೋಮಿಯೋಪತಿ ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಎ ರಷ್ಯಾ, ಬಿ ಜಪಾನ್, ಸಿ ಜರ್ಮನಿ, ಡಿ ಇಂಡೋನೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಜರ್ಮನಿ. 12ನೆಯ ಪ್ರಶ್ನೆ, ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳು ಯಾರು? ಎ ನರೇಂದ್ರ ಮೋದಿ, ಬಿ ರಾಹುಲ್ ಗಾಂಧಿ, ಸಿ ರಾಜನಾಥ್ ಸಿಂಗ್, ಡಿ ಅಮಿತ್ ಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನರೇಂದ್ರ ಮೋದಿ.
13ನೆಯ ಪ್ರಶ್ನೆ, ಖರ್ಜೂರ ತಿನ್ನುವುದರಿಂದ ಯಾವ ಕಾಯಿಲೆ ಬಹುಬೇಗ ವಾಸಿಯಾಗುತ್ತದೆ? ಎ ಗ್ಯಾಸ್ಟ್ರಿಕ್ ಸಮಸ್ಯೆ, ಬಿ ಹೃದಯ ಸಮಸ್ಯೆ, ಸಿ ಶುಗರ್, ಡಿ BP ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ. 14ನೆಯ ಪ್ರಶ್ನೆ, ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ? ಎ ಮಧ್ವಾಚಾರ್ಯರು, ಬಿ ಕನಕದಾಸರು, ಸಿ ಪುರಂದರದಾಸರು, ಡಿ ತ್ಯಾಗರಾಜರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುರಂದರದಾಸರು. ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ಹಣ್ಣುಗಳನ್ನು ತಿನ್ನಿ ನಿಮ್ಮ BP ಸಂಪೂರ್ಣವಾಗಿ ನಾರ್ಮಲ್ ಆಗುತ್ತೆ. ಎ ಬಾಳೆಹಣ್ಣು, ಬಿ ಎಳನೀರನ್ನು ಕುಡಿಯುವುದರಿಂದ, ಸಿ ಪೇರಳೆ ಹಣ್ಣನ್ನು ಸೇವನೆ ಮಾಡುವುದರಿಂದ, ಡಿ ನೇರಳೆ ಹಣ್ಣನ್ನು ತಿನ್ನುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು, ಎಳನೀರು ಮತ್ತು ಪೇರಳೆ ಹಣ್ಣನ್ನು ಸೇವನೆ ಮಾಡುವುದರಿಂದ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.